ಸ್ಪೇಸ್ ಮಿಷನ್ನ ಮಹತ್ವ ಯಾಕೆ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಮಾಡಬೇಕು, ಯಾಕೆ ಚಂದ್ರನ ಮೇಲೆ ನಾವು ಕಾಲಿಡಬೇಕು, ಸೈನ್ಸ್ ಪ್ರಕಾರ ಹೇಳೋದಾದ್ರೆ? ಈ ಪ್ರಶ್ನೆ ಕೇಳಿದಾಗ ನಮಗೆ ಸಾಮಾನ್ಯವಾಗಿ ಯಾವುದೇ ಇಸ್ರೋ ವಿಜ್ಞಾನಿಗೆ ನೆನಪಾಗೋದು ನಮ್ಮ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯ್. ಅವರಿಗೆ ಅವರ ಕಾಲಘಟ್ಟದಲ್ಲೇ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವ್ರು ಹೇಳಿದ್ದಾರೆ, ವಿ ಮಸ್ಟ್ ಬಿ ಸೆಕೆಂಡ್ ಟು ದಿ ನನ್ ಇನ್ ದಿ ಅಪ್ಲಿಕೇಶನ್ ಆಫ್ ಸ್ಯಾಟಲೈಟ್ ಟೆಕ್ನಾಲಜಿ ಟು ದಿ ಕಾಮನ್ ಮ್ಯಾನ್ ಅಂತ. ಅದು ನಮ್ಮ ಮೊದಲ ವಿಷನ್ ಇತ್ತು ಅಂತ. ಇಸ್ರೋ ಬಹಳಷ್ಟು ಬಡತನದ ಸಮಸ್ಯೆಗಳನ್ನ ಅಟೆಂಪ್ಟ್ ಮಾಡಿದೆ. ಬಾಹ್ಯಾಕಾಶ ಯೋಜನೆಗಳು ಏನೋ ಫ್ಯಾನ್ಸಿನೋ ಅಥವಾ ಇನ್ಯಾವುದೋ ಬೇರೆ ದೇಶದೊಂದಿಗೆ ಪ್ರತಿಸ್ಪರ್ಧಿನೋ ಅಂತಲ್ಲ. ಈವನ್ ಚಂದ್ರಯಾನ 1 ಆಗ್ಲಿ, ಮಂಗಳಯಾನ ಆಗ್ಲಿ, ಇದ್ಯಾವುದು ಪ್ರತಿಸ್ಪರ್ಧಿಯಿಂದ ಮಾಡಿರೋಂಥದ್ದಲ್ಲ. ನಮ್ದು ಏನ್ ಸೃಷ್ಟಿ ತಿಳುವಳಿಕೆ ಇದೆಲ್ಲ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಚಂದ್ರನ ಮೇಲೆ ನೀರಿಲ್ಲ ಅಂತಿದ್ರು 2003 ಆದ್ರೆ ನಮ್ಮ ಪ್ರಾಚೀನ ತಿಳುವಳಿಕೆಯಲ್ಲಿ ಚಂದ್ರ ತಂಪು ಅನ್ನೋರು. ಅದನ್ನ ನಾನು ವೈಜ್ಞಾನಿಕವಾಗಿ ತೋರಿಸಬೇಕು. ಬಟ್ ಅಮೆರಿಕದವ್ರು ಹೇಳ್ತಾರೆ 2003 ನೀರಿಲ್ಲ, ನಾವು ಆಲ್ರೆಡಿ ಸೈಂಟಿಫಿಕ್ ರಿಸಲ್ಟ್ಸ್ ಇದೆ. ಆದ್ರೆ ಚಂದ್ರಯಾನ 1 ಅದನ್ನ ವೈಜ್ಞಾನಿಕವಾಗಿ ಸಾಧಿಸಿ ತೋರಿಸ. ಸೊ ಅದು ಬಡತನ ನಿರ್ಮೂಲನೆ ಮಾಡ್ಬೇಕಿತ್ತು, ಇದು ಮಾಡಬಾರ್ದಿತ್ತು ಅಂದಾಗ ಒಬ್ಬ ಬಡವನು ಅದನ್ನ ಪ್ರೈಡ್ ಅಂತ ಫೀಲ್ ಮಾಡ್ಬೇಕಲ್ವಾ. ಬಡತನೂ ನಿರ್ಮೂಲನೆ ಮಾಡ್ಬೇಕು. ಅದಕ್ಕೆ ಆಗಿ ಇಸ್ರೋದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದೆ. ಪೊಟೆನ್ಶಿಯಲ್ ಫಿಶಿಂಗ್ ಝೋನ್ ಅಂತ ಬರುತ್ತೆ. ಅದು ಎಲ್ಲ ಬಡವರಿಗೋಸ್ಕರ ಮಾಡುವಂತ ಕಾರ್ಯಕ್ರಮ. ಆಮೇಲೆ ನಮ್ಮ ಮೊಬೈಲ್ ಕಮ್ಯುನಿಕೇಶನ್ ಇದೆ ಅಲ್ವಾ, ಸ್ಯಾಟಲೈಟ್ ಬೇಸ್ ಟಿವಿ DTH ಎಲ್ಲ ಬಡವರು ಶ್ರೀಮಂತರೇ ನೋಡ್ತಿದ್ದಾರೆ. ಹಾಗಾದ್ರೆ ಇಸ್ರೋ ಬಡವರ ಬಗ್ಗೆ ಕಾಳಜಿ ವಹಿಸಿಕೊಂಡು ಯೋಜನೆಗಳು ಮಾಡಿದೆಯೋ ಇಲ್ವ ಅಂತ ನಾವು ನೋಡ್ಬೋದು. ಡಿಫೆನ್ಸ್ಗೂ ಕೂಡ ತುಂಬಾ ಎಲ್ಲ ಕ್ಷೇತ್ರಗಳಲ್ಲೂ ಬಾಹ್ಯಾಕಾಶ ನಿಮಗೆ ಉತ್ತರ ಕೊಡುತ್ತೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.